ನೋಡಿ, ಒಂದು ಆಧ್ಯಾತ್ಮ ಗ್ರಂಥ ಅಥವಾ ಅದರಲ್ಲಿ ಅತ್ಯಂತ ಅರ್ಥಗರ್ಭಿತವಾದ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಆರಂಭದಲ್ಲಿ ಎಲ್ಲರೂ ಕಾದಂಬರಿ ಓದಿಕೊಂಡು ಬುದ್ಧಿಮತ್ತೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೌದು. ತಾವು ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಸ್ವಾಮೀಜಿ, ಹಾಗೇನೆ ನಿಮಗೆ ಬನ್ನಂಜೆ ಗೋವಿಂದಾಚಾರ್ಯರ ನಿಮ್ಮ ದೃಷ್ಟಿಯಲ್ಲಿ ಹೇಗೆ ಕಾಣ್ತಾರೆ? ವೀಣಾ ಬನ್ನಂಜೆಯವರು ಇವತ್ತಿನ ಪ್ರಸ್ತುತಿಯ ಬದುಕಿಗೆ ಹೇಗೆ ಕಾಣ್ತಾರೆ ಅಂತ ನೀವು ಹೇಗೆ ಮಂಥನ ಮಾಡಿಕೊಂಡಿದ್ದೀರಿ ಅವರ ಬಗ್ಗೆ? ಮೊದಲಿಗೆ ಬನ್ನಂಜೆ ಗೋವಿಂದಾಚಾರ್ಯ ಬಗ್ಗೆ ನನಗೆ ಅಷ್ಟು ಪರಿಚಯ ಇದ್ದಿರಲಿಲ್ಲ. ನನ್ನ ದುರದೃಷ್ಟವಶಾತ್ ಅವರು ದೇಹತ್ಯಾಗ ಮಾಡೋವರೆಗೂ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಅವರು ದೇಹತ್ಯಾಗ ಆದಮೇಲೆ ಒಂದು ದಿನ ಪೇಪರಲ್ಲಿ ಬಂದಿತ್ತು. ಅವ್ರದ್ದೊಂದು ದೊಡ್ಡ ನ್ಯೂಸ್ ಮಾಡಿದ್ರು. ಆ, ಈ ಪ್ರಶಸ್ತಿ ಕೊಟ್ಟಿರ್ಬೋದಾಗಿರ್ಬೋದು, ಅವರು ಮಾಡಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಆಗಿರ್ಬೋದು ಕೊಟ್ಟಿದ್ದು. ನಾನು ಯಾಕೆ ಇನ್ನೂ ಓದಿಲ್ಲಲ್ಲ ಅವ್ರದ್ದು ಅಂತ ಅನಿಸ್ತು ನನಗೆ. ಏನು ಓದೋಣ ಅಂತಂದು ಓದ್ತಾ ಹೋದಾಗ ನಾನು ಅದು ನೋಡಿ, ಮೊದಲಿಗೆ ನಾನು ಓದಿದ್ದು ಅವ್ರದ್ದು ನೆನಪಾದವಳು ಶಾಕುಂತಲೆ ಅಂತೇಳಿ. ನೆನಪಾದವಳು ಶಾಕುಂತಲೆನ ಕನ್ನಡಕ್ಕೆ ಅವತರಣ ಮಾಡಿದ್ರು. ನಾನು ಭಾಳ ಜನ ಈಗ ಶತಾವಧಿನ ಆರ್ ಗಣೇಶ್ ಅವ್ರು ಮಾತಾಡಿದ್ರು, ಆಗ ಕೇಳಿದ್ದೆ ನಾನು. ಎಲ್ಲರೂ ಕಾಳಿದಾಸನ ಬಗ್ಗೆ ಬಹಳ ವರ್ಣನೆ ಮಾಡಿದ್ರು. ಇನ್ಫ್ಯಾಕ್ಟ್ ಕಾಳಿದಾಸನ ಬಗ್ಗೆ ಒಂದು ಮೂವಿ ಬಂತು, ಅದೇ ಶಾಕುಂತಲೆ ಬಗ್ಗೆ ರಾಜ್ಕುಮಾರ್ ಅವ್ರು ಮಾಡಿರ್ತಕ್ಕಂಥದ್ದು. ಇದನ್ನ ಅಂದಾಗ ನಾನು ಓದ್ಬೇಕಲ್ಲ ಕಾಳಿದಾಸನ ಕೃತಿ, ಎಲ್ಲರೂ ಹೇಳ್ತಾರೆ ಆ ಥರದ್ದೇನು. ನನಗೆ ಸಂಸ್ಕೃತ ಬರೋದಿಲ್ಲ, ನನ್ನಂಥ ಎಷ್ಟೋ ಜನಕ್ಕೂ ಸಂಸ್ಕೃತ ಬರೋದಿಲ್ಲ, ಅಲ್ಪಜ್ಞಾನದಲ್ಲಿ. ನನಗೆ ಸಂಸ್ಕೃತ ಬರೋದಿಲ್ಲ, ಕನ್ನಡಕದಲ್ಲಿ ಓದಬೇಕಲ್ಲ, ಅದನ್ನು ಹೆಂಗೆ ತಿಳ್ಕೊಳೋದು ಅಂತಂದಾಗ ಅದನ್ನು ಪೂರೈಸಿದವರು ಬನ್ನಂಜೆ ಗೋವಿಂದಾಚಾರ್ಯರು. ನಾನು ಅವ್ರದ್ದು ನೆನಪಾದವಳು ಶಾಕುಂತಲೆಯನ್ನು ನಿಮಗೆ ಹೇಳ್ತೀನಿ, ಸ್ಟಾರ್ಟಿಂಗಿಂದ ಮುಗಿಯೋವರೆಗೂ ಒಂದೇ ಟೇಕಲ್ಲಿ ಓದಿದ್ದು. ಮುಗಿಯೋವರೆಗೂ ಎದ್ದಿಲ್ಲ ಅಂದರೆ ಹಾಗೆ ಅವರು ಬರಿತಾ ಇರತಕ್ಕಂಥ ಕೆಲವೊಂದು ನೆನಪಿದೆ ನನಗೆ. ಅವಳು ಬಿಚ್ಚಿಡಲಿಲ್ಲ, ಬಿಚ್ಚಿ ಮುಂದಿಡಲಿಲ್ಲ, ಆ ವರ್ಣನೆ ಇದೆ. ಕಾಳಿದಾಸ ಆತನ ಏನು ಶಕ್ತಿ ಅನ್ನಬಹುದು, ಕಾಳಿದಾಸನ ಅಂತಸತ್ವ ಅಂದರೆ ವರ್ಣನೆ, ಉಪಮೇಯ ಕೊಟ್ಟು ಹೇಳುವುದು ಕಾಳಿದಾಸನ ವಿಶಿಷ್ಟ ಶೈಲಿ. ಅದನ್ನು ನಮಗೆ ರಸವತ್ತಾಗಿ ನೀಡಿದವರು ಬನ್ನಂಜೆ ಗೋವಿಂದಾಚಾರ್ಯರು. ಸಂಸ್ಕೃತ ಕಾವ್ಯಗಳನ್ನು ಕನ್ನಡಕ್ಕೆ ಅವತರಣೆ ಏನು ಅನುವಾದ ಮಾಡಿ ನಮಗೆಲ್ಲ ಕೊಟ್ರಲ್ಲ. ನಮ್ಮಂಥ ಎಷ್ಟೋ ಸಂಸ್ಕೃತ ಬರಲಾರದಂಥ ಓದುಗರಿಗೆ ಅವರು ಮಾಡಿರ್ತಕ್ಕಂಥದ್ದು ಅತಿ ಅತಿ ದೊಡ್ಡ ಸಹಾಯ ಅಂತ ಹೇಳ್ಬೋದು, ಮತ್ತು ಆಶೀರ್ವಾದ ಅಂತಲೂ ಹೇಳ್ಬೋದು. ಯಾಕಂದರೆ ಅವರ ಜ್ಞಾನ, ಆಮೇಲೆ ಅವರು ಒಂದು ಯಾವುದೇ ಇದಕ್ಕೆ ಸಿದ್ಧಾಂತಕ್ಕೆ ಸೀಮಿತ ಆಗಲಾರದೆ ಎಲ್ಲ ಸಿದ್ಧಾಂತಗಳನ್ನು ಓದಿಕೊಂಡು ಎಲ್ಲ ಸಿದ್ಧಾಂತಗಳಲ್ಲಿ ಏನೇನಿದೆ ಅಂತ ಹೇಳಿದರು. ಅವರ ಎಲ್ಲ ಸಂಸ್ಕೃತ ಗ್ರಂಥಗಳನ್ನು ಕನ್ನಡಕ್ಕೆ ಅವತರಣ ಮಾಡಿ ಅನುವಾದ ಮಾಡಿದರು. ಅದು ಅವರು ಮಾಡಿರ್ತಕ್ಕಂಥ ನಮಗೆ ದೊಡ್ಡ ಸಹಾಯ. ಅದು ನಮಗೆಲ್ಲರಿಗೂ ಆ ಉಪಕಾರ ಅನ್ಬೋದು. ಯಾಕಂದರೆ ಅವರು ತಮ್ಮ ಅಧ್ಯಯನಕ್ಕೆ ಮಾಡಿದ್ರು, ನಮಗೆ ಯಾವುದೋ ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಅದರಿಂದ ಪ್ರಯೋಜನ ಪಡೆಯೋರು ಎಷ್ಟು ಸಾವಿರ ಜನ ಇದ್ದಾರೆ. ನನ್ನಂಥವ್ರು ಸಂಸ್ಕೃತ ಬರಲಾರ್ದಂಥವರು ಅದನ್ನು ಈಗ ಇಲ್ಲಿದ್ರೆ ನೆನಪಾದರೂ ಶಾಕುಂತಲೆಯನ್ನು ನಾವು ಒಂದು ಪಿಕ್ಚರ್ ನೋಡ್ತಿದ್ವಿ, ಅದು ಅರ್ಥ ಅಷ್ಟು ಗೊತ್ತಾಗ್ತಿರಲಿಲ್ಲ. ನಿಜವಾದ ಸತ್ವ, ನಿಜವಾದ ರಸ, ನಿಜವಾದ ಅನುಭವ ನನಗೆ ನೆನಪಾದವಳು ಶಾಕುಂತಲೆ ಅನ್ನೋ ಗ್ರಂಥ ಕೊಡ್ತು ಬನ್ನಂಜೆ ಗೋವಿಂದಾಚಾರ್ಯರು. ಅದರಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಶ್ಲೋಕಗಳು, ಅದನ್ನೇ ಕನ್ನಡಕ್ಕೆ ಕಾವ್ಯಗಳನ್ನೇನಿದೆ ಕನ್ನಡಕ್ಕೆ ಅವರು ಕಾವ್ಯಗಳ ರೂಪದಲ್ಲಿ ಬರೆದಿದ್ದಾರೆ. ಅದನ್ನು ನೋಡಿದಾಗೆಲ್ಲ ನಿಜಕ್ಕೂ ಜುಮ್ ಅನ್ನಿಸ್ತದೆ. ಹಾಗಾಗಿ ಸದಾ ಸ್ಮರಿಸ್ಬೇಕು ನಾನು ಅವ್ರನ್ನ. ಅದಾದಮೇಲೆ ಅವರು ಬಾಣಭಟ್ಟನ ಕಾದಂಬರಿಯನ್ನು ಓದಿದೆ. ತದನಂತರ ಉತ್ತರ ರಾಮಚರಿತೆಯನ್ನು ಓದಿದೆ. ಈಗಾದರೂ ಓದ್ತಿದ್ದೀನಿ ಅವ್ರನ್ನು ಬಿಟ್ಟಿಲ್ಲ. ಅದೇ ರೀತಿಯಾಗಿ ನೀವು ವೀಣಾ ಬನ್ನಂಜೆ ಅವ್ರನ್ನ ಹೇಳಿದ್ರಿ. ನಾವು ವೀಣಾ ಬನ್ನಂಜೆ ಅವ್ರನ್ನ ನಾವು ಈಗಲೂ ಅವರನ್ನು ನಾವು ಫಾಲೋ ಮಾಡ್ತೀವಿ ಅನ್ನೋದಕ್ಕಿಂತ ಅವರನ್ನು ಅನುಸರಿಸ್ತೀವಿ. ನಾವು ಯಾಕೆ ಅನುಸರಿಸ್ತೀವಿ ಅಂದರೆ, ಕಲಿಯುಗದಲ್ಲಿ ಅಕ್ಕ ಮಹಾದೇವಿ ಅಂತ ಹೇಳ್ಬೋದು ಅವ್ರನ್ನ. ನಾನು ಅವ್ರಿಗೊಂದು ಲೆಟರ್ ಬರೆದಿದ್ದೆ, ಅಕ್ಕನಿಗೊಂದು ಪತ್ರ ಅಂಥೇಳಿ. ಕಲಿಯುಗದಲ್ಲಿ ನಮಗೆ ಅವ್ರಿಗೆ ಅದನ್ನೇ ಹೇಳಿದ್ದೆ ನಾನು. ಅಕ್ಕ ಮಹಾದೇವಿ ಬಗ್ಗೆ ಕೇಳಿದ್ದೆ ನಾನು, ಹೀಗಿದ್ರು ಹಾಗಿದ್ರು ಅಂಥೇಳಿ. ನಮಗೆ ಅವರ ದೇಹವನ್ನು, ಅವರ ಜೀವಂತವಾಗಿ ಅವರು ಅಡ್ಡಾಡೋದನ್ನು, ಅವ್ರು ಹೇಗಿದ್ರು ಅಂತ ನೋಡೋ ಭಾಗ್ಯ ಇಲ್ಲ ಈ ಶತಮಾನದವರೆಗೆ. ಅದನ್ನು ನೀವು ಪೂರೈಸಿಬಿಟ್ಟಿದ್ದೀರಿ ಅಂತ. ಅವರು ನೋಡಿ, ಯಾವ ಮಾರ್ಗದಲ್ಲೂ ತಗೊಂಡ್ರೂ ಸಾಧನೆ ಮಾಡಿದ್ದಾರೆ. ವಚನ ಸಾಹಿತ್ಯ, ವೇದ ಉಪನಿಷತ್ತುಗಳು, ರಾಮಾಯಣ ಮಹಾಭಾರತ ಗ್ರಂಥಗಳು, ಯಾವುದ್ರ ಬಗ್ಗೆ ಕೊಟ್ಟರು ಮಾತಾಡ್ತಾರೆ. ಅದರ ಜೊತೆಗೆ ತಾಂತ್ರಿಕದ ಬಗ್ಗೆನೂ ಗೊತ್ತಿದೆ ಅವರಿಗೆ. ಸ್ವತಃ ಅನುಭವಿಸಿದ್ದಾರೆ ತಾಂತ್ರಿಕವನ್ನು. ಇಂಥ ಸಾಧಕಿ ಸಿಗೋದು ಒಂದು ಶತಮಾನಕ್ಕೊಬ್ಬರೇ ಸಿಗ್ತಾರೆ. ಆವಾಗ ಅಕ್ಕ ಮಹಾದೇವಿ ಬಂದಿದ್ರು. ಈಗ ಕಲಿಯುಗಕ್ಕೆ ನಮ್ಮ ವೀಣಾ ಅಕ್ಕನವರು ಇರೋದು. ಅವರ ಮೊನ್ನೆ ಬಿಡುಗಡೆ ಆದ 3 ಪುಸ್ತಕಗಳು, ಅರ್ಥಯಾತ್ರೆ ಅಂತಿದೆ, ಪರಮಾರ್ಥ ಯಾತ್ರೆ ಅಂತಿದೆ, ಅಲ್ಲಂ ಉಪನಿಷತ್. ಅರ್ಥಯಾತ್ರೆ, ಪರಮಾರ್ಥ ಯಾತ್ರೆ ಒಂದೇ ದಿನ ಮುಗಿಸಿದ್ದೀನಿ, 2 ಪುಸ್ತಕ. ಲೋಕಾಂತ ಅಂತಿದೆ ಒಂದು, ಅದನ್ನು ಓದಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಇನ್ನೂ ನಾನು ನೆನೆಸ್ಕೊಂಡ್ರೆ ಅದು ಆನಂದ ಹೊಂದತಕ್ಕಂಥದ್ದು ಅವರ ಸತ್ಯಕಾಮರೊಡನೆ ನನ್ನ 1000 ದಿನಗಳು ಅಂತೇಳಿ. ಅವ್ರ ಜೊತೆ ಒಡನಾಟ ಇತ್ತಲ್ಲ,
ಅಷ್ಟು ಪ್ರಾಮಾಣಿಕವಾಗಿ ಬರೀಲಿಕ್ಕೆ ಆಗ್ತದ ಅಂತ ನಾನು ಇದುವರೆಗಾದ್ರೂ ಯಾವ ಕವಿಗಳದ್ದು ಓದಿದ್ದೀನಿ ನಾನು, ಜೀವನ ಚರಿತ್ರೆ ಅಥವಾ ಅವರ ಬಯೋಗ್ರಫಿ ಆಗಿರ್ಬೋದು. ಆದರೆ ವೀಣಾ ಬನ್ನಂಜಿ ಅವರ ಸತ್ಯಕಾಮರೊಡನೆ 1000 ದಿನ ಓದಿದಾಗ ಇಷ್ಟು ಪ್ರಾಮಾಣಿಕವಾಗಿ ಬರಲಿಕ್ಕೆ ಆಗ್ತದ ಅಂತ. ನಿಜವಾಗ್ಲೂ ಇಷ್ಟು ಪ್ರಾಮಾಣಿಕವಾಗಿ ಬರೆದಿದ್ದಾರೆ. ಅವರ ಸಾಧನೆ, ಅವರ ಕಷ್ಟ ನಷ್ಟಗಳು, ಆಮೇಲೆ ಸಾಧನೆ ಮಾಡಲೇಬೇಕನ್ನೋ ತುಡಿತ, ಇದು ಯಾರಿಗೆ ಬರ್ತದೆ ಅಂತಂದ್ರೆ ಕಾರಣಿ ಜನ್ಮ ಇದ್ದವ್ರಿಗೆ ಮಾತ್ರ ಬರ್ತದೆ. ಪೂರ್ವ ಜನ್ಮದ ಶೇಷ ಈ ಜನ್ಮಕ್ಕೆ ನಮ್ಮೆಲ್ಲರ ಭಾಗ್ಯ ಏನಂದ್ರೆ ಅವ್ರು ನೋಡುವುದು ಸಿಕ್ಕಿದೆ, ಅವ್ರ ಜೊತೆ ಮಾತನಾಡುವುದು ಸಿಕ್ಕಿದೆ, ಅವ್ರ ಪುಸ್ತಕಗಳನ್ನು ಓದುವುದು ಸಿಕ್ಕಿದೆ. ಹಾಗಾಗಿ ಅವ್ರ ಬಗ್ಗೆ ಒಂದು ಸಮಯದಲ್ಲಿ ಹೇಳೋದು ಅರ್ಥ ಆಗೋದಿಲ್ಲ, ನೋಡಿ ಅವರ ಪುಸ್ತಕಗಳನ್ನು ಓದಿ ಆನಂದ ಪಡೋದಷ್ಟೇ ಅಂತ ಹೇಳ್ಬೋದು. ಈಗ ಸತ್ಯಕಾಮರ ಬಗ್ಗೆ ಹೇಳಿದ್ರೆ ಅದನ್ನು ಓದಿದ್ರಿ, ಸತ್ಯಕಾಮರ ಜೊತೆಗೆ ಅಷ್ಟು ದಿನಗಳು ಅನ್ನೋದು. ಅಲ್ಲಿ ಸತ್ಯಕಾಮರ ನಿಮ್ಗೆ ಹೇಗೆ ಅನ್ನಿಸ್ತದೆ? ಸತ್ಯಕಾಮರ ಬಗ್ಗೆ ನೀವು ಯೋಚನೆ ಮಾಡೋದಾದ್ರೆ, ಅಷ್ಟಕ್ಕೆ ಸೀಮಿತಗೊಳಿಸಿಕೊಳ್ಳುವುದಾದ್ರೆ, ಸತ್ಯಕಾಮರು ನಮ್ಮ ಜೀವನಕ್ಕೆ ಎಷ್ಟು ಪ್ರಸ್ತುತಿ? ಸತ್ಯಕಾಮರದ ಬಗ್ಗೆ ನಾ ಹೇಳೋದಾದ್ರೆ ಅವರೇ ಹೇಳ್ತಾರೆ, ವೀಣಾ ಅಕ್ಕನವರೇ ಅವ್ರದ್ದೊಂದು ಪೇಜಲ್ಲಿ ಬರ್ಕೊಂಡಿದ್ದಾರೆ, ಅರಿವಿಗೆ ಬಂದದ್ದನ್ನು ಅರಿವಿಗೆ ಬಾರದೆ ನುಡಿಯಬಾರದು, ಅರಿವಿಗೆ ಬಂದದ್ದನ್ನು ನುಡಿಯಲಾಗದು. ಸತ್ಯಕಾಮರ ಬಗ್ಗೆ ಅದೇ ಅನಿಸ್ತದೆ ನನಗೆ. ಅವರ ಓದ ತಕ್ಷಣ ನನಗೂ ಯಾವುದು ಸತ್ಯಕಾಮರೊಡನೆ 1000 ದಿನಗಳ ತಕ್ಷಣ ನಾನು ಸತ್ಯಕಾಮರನ್ನ ತಿಳ್ಕೊಬೇಕಲ್ಲ ಅನಿಸ್ತು, ನನಗೆ ಕುತೂಹಲ ಹುಟ್ಟಿತು. ಆವಾಗ ಅವ್ರದ್ದು ತಂತ್ರಯೋನಿ ಓದಿ ನಾನು, ಸಂಪೂರ್ಣ ತಂತ್ರಯೋನಿ. ತದನಂತರ ಅವರ ಪಂಚಮಗಳು ಅಂತಿದೆ, ಅದನ್ನು ಓದಿದೆ. ತದನಂತರ ಕಪಿಲ ವಸ್ತು ಅಂತಿದೆ, ಅದನ್ನು ಓದಿ. ಈಗಾದರೂ ಸಮಗ್ರ ಸಾಹಿತ್ಯವನ್ನು ತಂದಿಟ್ಕೊಂಡಿದ್ದೆ ನಾನು ಸತ್ಯಕಾಮರದು. ಅವರ ಯಾವಾಗ ವೀಣಾ ಬನ್ನಂಜಿ ಅವರ ಅನುಭವ ಕಥೆ ನಾನು ಓದಿದಾಗ ಸತ್ಯಕಾಮರ ಓದಬೇಕನ್ನಿಸ್ತು. ಆವಾಗ ನಾನು ಸತ್ಯಕಾಮರ ಓದಿದಾಗ ಏನಿಸ್ತು ಅಂದರೆ, ನಮ್ಮ ಪರಂಪರೆ ಏನಿದೆ ನಮ್ಮದು ಒಂದು ಸ್ವಲ್ಪ ನಮ್ಮ ಅಜ್ಜನ ಆಶೀರ್ವಾದದಲ್ಲಿ ತಾಂತ್ರಿಕವಾಗಿ ಸಾಧನೆ ಮಾಡಿದ್ರು ಭಾಳ ಹಿರಿಯರಿದ್ದಾರೆ ನಮ್ಮ ಪರಂಪರೆಯಲ್ಲಿ. ನಾನು ಅಂದಾಗ ಈಗಿನ ಕಾಲಕ್ಕೆ ಯಾರಿದಾರಪ್ಪ ಆ ಥರ ಸಾಧನೆ ಮಾಡಿದವರು ಅಂತ ಅನ್ಕೋತಿದ್ದೆ. ಆದರೆ ಅದು ನಮ್ಮ ಕನ್ನಡದವರಾಗಿ, ಕರ್ನಾಟಕದವರಾಗಿ, ಅದು ಉತ್ತರ ಕರ್ನಾಟಕದಲ್ಲವರಾಗಿ ಆ ಮಟ್ಟದ ಸಾಧನೆ ಮಾಡೋದು ಏಕೈಕ ವ್ಯಕ್ತಿ ಅಂದರೆ ಸತ್ಯಕಾಮ ಅಂತ ಹೇಳ್ಬೋದು. ತಾಂತ್ರಿಕ ಸಾಧನೆ, ತಾಂತ್ರಿಕ ಸಾಧನೆ ಅಂದರೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ತಾಂತ್ರಿಕ ಸಾಧನೆ ಅಂದರೆ ಅದೊಂದು ಬ್ಲ್ಯಾಕ್ ಮ್ಯಾಜಿಕ್ಕು, ಅದು ಒಂದು ಕಣ್ಕಟ್ಟಿನ ಆಟ. ನಿಜವಾದದ್ದು ಅದಲ್ಲ. ಅದು ನಿಜವಾದದ್ದು ಮನುಷ್ಯನ ಶಕ್ತಿ ಈ ಅಧಪ್ಪತನದಿಂದ ಊರ್ಧ್ವ ಮುಖಕ್ಕೆ ಏರಿಸುವುದೇ ತಂತ್ರ ಸಾಧನೆ. ಅದು ನಾನು ತಿಳ್ಕೊಂಡಿದ್ದು ಹೇಗೆ ಅಂತಂದರೆ, ನಮ್ಮ ಶಕ್ತಿ ಯಾವಾಗಲೂ ಕೆಳಮುಖಕ್ಕೆ ಹರಿತಿರುತ್ತಂತೆ, ಅದನ್ನು ಮೇಲ್ಮುಖಕ್ಕೆ ಹರಿಸುವುದೇ ಸಾಧಕನ ಕೆಲಸ. ಅದೇ ತಪಸ್ಸು, ಅದೇ ತಾಂತ್ರಿಕ ಸಾಧನೆ. ಅದನ್ನು ಅವರು ಪುಸ್ತಕಗಳು ಓದಿದಾಗ ಭಾರಿ ರೋಮಾಂಚನ ಆಯ್ತು ನಮಗೆಲ್ಲ. ಇವೆಲ್ಲ ಕೆಲವೊಂದನ್ನು ಓದಿದಾಗ ಕೆಲವೊಬ್ರಿಗೆ ಏನು ಅನಿಸ್ತದೆ, ಇದು ಕೆಲವೊಂದು ಏನೋ ಕಥೆಗಳು ಅನ್ನಿಸ್ಬೋದು, ಮತ್ತು ಕೆಲವರಿಗೆ ಏನು ಅನಿಸ್ಬೋದು, ಇದೊಂದೇನೋ ಅವ್ರು ಹೇಳ್ತಿದ್ದಾರಪ್ಪ, ಏನೋ ಅವ್ರ ಅನುಭವ ಸುಮ್ಮನೆ ಇರ್ಬೋದು ಅಂತ ಅನಿಸ್ಬೋದು. ಕೆಲವೊಬ್ಬರಿಗೆ ಇದೊಂದೇನೋ ಮಾಟ ಮಂತ್ರ ಅಂತ ಅನಿಸ್ಬೋದು. ಅದಲ್ಲ, ಅದು ನಿಜವಾದ ಅನುಭವ, ಅದು ಸನಾತನ ಧರ್ಮದ ಶ್ರೇಷ್ಠತೆ. ಅದು ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ವಿವಿಧ ಆಯಾಮಗಳಿದೆ, ಅಂದರೆ ವಿವಿಧ ದಾರಿಗಳಿದೆ, ಮುಟ್ಟೋದು ಒಂದೇ ಗುರಿಯನ್ನು. ಆದರೆ ತಂತ್ರ ಸಾಧನೆ ಅನ್ನೋದು ಏನಾಗ್ತದೆ, ಅದು ಸಂಪೂರ್ಣ ಮುಂದುವರೆಗೆ ಹೋಗಬಾರ್ದು. ಅದರಲ್ಲಿ ನಾನು ಆಧ್ಯಾತ್ಮ ಜೀವಿಯಾಗಿ ಹೋಗಬೇಕು ಅಂದರೆ ತಂತ್ರ ಸಾಧನೆ ಒಂದು ಹಂತಕ್ಕೆ ಕರ್ಕೊಂಡು ಹೋಗಿ ನಿಲ್ತದೆ. ಯಾವಾಗ ತಂತ್ರ ಸಾಧಕ ಆಗ್ತಾನೆ, ಅವನಿಗೆ ನಾನಾ ಶಕ್ತಿಗಳು ಬರೋಕ್ಕೆ ಶುರು ಆಗ್ತದೆ. ಆ ಶಕ್ತಿಯನ್ನು ಅವನು ಬಳಸ್ಕೊಂಡ ಅಂತಂದರೆ ಅವನ ತಪಸ್ಸು ಅಲ್ಲಿಗೆ ನಿಲ್ತದೆ. ಆ ವಿಚಾರದಲ್ಲಿ ಸತ್ಯಕಾಮರು 1000 ಪಟ್ಟು ಮೇಲಾದರು. ಯಾಕೆಂದರೆ ಸಾಧನೆ ಮಾಡಿದರು, ಸ್ವತಃ ಅನುಭವಿಸಿದರು, ಆದರೆ ಅದನ್ನು ಯಾರು ಬಳಸ್ಲಿಕ್ಕೆ ಹೋಗಲಿಲ್ಲ, ಅದರಿಂದ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೋಗಲಿಲ್ಲ. ಅದನ್ನು ಅರ್ಥಕೊಂಡು ಇದರಲ್ಲಿ ಏನಿಲ್ಲ ಅಂಥೇಳಿ ಸ್ವತಃ ಅವರೇ ಹೇಳ್ತಾರೆ. ಕಪ್ಪತ್ತು ಗುಡ್ಡ ಅಂತ ಇಲ್ಲೇ ಇದೆ, ಗದಗ ಹತ್ರ, ನಮ್ಮೂರಿಗೆ ಹತ್ರ ಆಗ್ತದೆ. ಕಪ್ಪತ್ತು ಗುಡ್ಡದ ಹತ್ರ ಹೋಗಿ ತಲೆ ಕೆಳಗೆ ಮಾಡಿ ನಿಂತ್ಕೊಂಡು ತನ್ನ ಶಕ್ತಿಗಳನ್ನೆಲ್ಲ ಹೊರ ಹಾಕಿದ್ರಂತೆ. ಆ ಶಕ್ತಿಗಳು ಹೊರ ಹಾಕಿತ್ತು, ಕಪ್ಪತ್ತು ಗುಡ್ಡದ ಅರ್ಧ ಭಾಗ ಸುಟ್ಟೋಗಿತ್ತಂತೆ. ಎಷ್ಟರ ಮಟ್ಟಿಗೆ ಅವರು ಶಕ್ತಿ ಸಂಪಾದನೆ ಮಾಡಿದ್ರು. ಆ ಶಕ್ತಿ ಹೊರ ಹೋಗಬೇಕಾದ್ರೆ ಅವರೆಲ್ಲ ಹಲ್ಲುಗಳು ಹೋದವು ಅಂತ ಅವ್ರು ಹೇಳ್ತಾರೆ. ಆ ಹಲ್ಲುಗಳೆಲ್ಲ ಹೋಗಿದ್ದು ಆ ಶಕ್ತಿಯನ್ನು ಹೊರ ಹಾಕಬೇಕಾಗಿದ್ದು. ಅಂದರೆ ಅಷ್ಟರ ಮಟ್ಟಿಗೆ ಪವರ್ ಇರ್ತಕ್ಕಂಥ ಶಕ್ತಿಗಳನ್ನು ಹಿಡಿದಿಟ್ಟುಕೊಂಡು ಸಹಿತ ಪ್ರಯೋಗ ಮಾಡಲಾರ್ದು ಇರೋದು ಇದೆಲ್ಲ, ಇದು ನಿಜಕ್ಕೂ ಮೆಚ್ಚಬೇಕಾದ್ದು. ಯಾಕಂದ್ರೆ ನಮಗೊಂದು ಯಾವುದಾದ್ರೂ ಒಂದು ಏನೋ ಶಕ್ತಿ ಬಂತಂದರೆ ನಮ್ಗೆ ಯಾರೊಬ್ರು ಆಗಲ್ಲಪ್ಪ ಅಂತಂದ್ರೆ ಅವ್ರಿಗೇನೋ ಮಾಡಿಬಿಡೋದು, ಅಥವಾ ನಮ್ಗೆ ಇವ್ರು ಇಷ್ಟ ಆದ್ರಂದ್ರೆ ಇವ್ರಿಗೇನು ಕೊಡಂತ ಹೇಳಿಕೊಡೋಂಥದ್ದು. ಹೀಗೆ ಮಾಡಲಿಲ್ಲ ಸತ್ಯಕಾಮರು. ವೀಣಾ ಬನ್ನಂಜಿ ಅವರು ಮಗಳಂತ ಅವ್ರು ಕರ್ಕೊಂಡು ಹೋದರೂ ಸಹಿತ ಅವರನ್ನು ಪಕ್ವ ಮಾಡಿದರು. ಅವರ ಅನುಭವದಲ್ಲಿ ಹೇಳಬೇಕಾದ್ರೆ ಅವರನ್ನು ದಿನನಿತ್ಯ ಅವರ ಶೈಲಿಗಳನ್ನು ಅಥವಾ ಜೀವನ ಶೈಲಿಗಳನ್ನು ಬದಲಾಯಿಸ್ತಾ ಹೋದರು. ಆಮೇಲೆ ಅವರನ್ನು ಅವರ ಪಾಡಿಗೆ ಬಿಟ್ಟರು. ತದನಂತರ ತನ್ನೊಳಗಿರೋ ಶಕ್ತಿನ ಅವ್ರಿಗೆ ನೀಡಿದರು. ಅದನ್ನ ಅವರೇ ಹೇಳೋ ಅವ್ರ ಮಾತಿದೆ,
ಮಗಳೇ, ಇವು ಅದು ವೀಣಾ ಬನ್ನಂಜೆ ಸ್ಟೈಲು. ಹೌದು. ಮಗಳೇ, ನೀನು ಸುಲಭವಾಗಿ ನನ್ನನ್ನು ದಾಟುತ್ತಿ, ಆದರೆ ನಿನ್ನ ಅಪ್ಪನನ್ನು ದಾಟುವುದು ಅಷ್ಟು ಸುಲಭವಲ್ಲ ಅಂತ. ಅಂದರೆ ಸತ್ಯಕಾಮರನ್ನ ಶಕ್ತಿ ಮುಖಾಂತರವಾಗಿ ದಾಟಬಹುದು, ಆದರೆ ಬನ್ನಂಜೆ ಗೋವಿಂದಾಚಾರ್ಯನ ದಾಟೋದಿದೆಯಲ್ಲ ಅಷ್ಟು ಸುಲಭ ಇಲ್ಲ. ಇದು ವೀಣಾ ಬನ್ನಂಜೆ ಅವರ ಮಾತು, ಅವರು ಇಂಟರ್ವ್ಯೂಲಿ ಕೇಳಿದ್ದೆ ನಾನು ಇದನ್ನು. ಆಮೇಲೆ ಸತ್ಯಕಾಮರು ಒಂದು ಹೇಳ್ಬೋದಾದ್ರೆ, ಎಲ್ಲ ನಾನು ಗ್ರಂಥಗಳನ್ನ ಓದಿದ್ದೀನಲ್ಲ, ಅವರ ಬರವಣಿಗೆ ಶೈಲಿನೇ ಬೇರೆ. ಅವ್ರದ್ದು ಬರವಣಿಗೆ ಶೈಲಿ ಭಾಳ ಡಿಫ್ರೆಂಟ್ ಇದೆ. ಅದನ್ನು ಇನ್ನು ತಿರ್ಗಾ ಮುರುಗಾ ಓದಬೇಕು, ಇನ್ನೊಂದು ಸರಿ ಓದಬೇಕು, ಅಂದಾಗ ಅರ್ಥ ಆಗ್ತದೆ. ಅದು ಹೆಂಗೆ ಅಂತಂದರೆ, ಒಂದು ಈ ಕಚ್ಚಾ ಮ್ಯಾಂಗೋ ಬಿಟ್ಟಿನ ಚಾಕ್ಲೇಟ್ ಅಂತ ಬರುತ್ತೆ. ಈಗ ನಾನೀಗ ಅದು ಹೋಲಿಕೆ ಕೊಡ್ಬೇಕಂದ್ರೆ, ಅದು ಹಾಕ್ಕೊಂಡೋಗ ಬೇರೆ, ಅದು ಆದಮೇಲೆ ಒಡೆದೋದಾಗ ಅದ್ರ ಒಳಗಿನ ರಸ ಒಂದು ಬರ್ತದೆ, ಅವಾಗ ಒಂದು ರಸ ಬರ್ತದೆ. ಸತ್ಯಕಾಮರ ಬರವಣಿಗೆನೇ ಹಾಗೆ, ನೀವು ಹಂಗೆ ಒಳಗೆ ಚೀಪಿದ್ರೆ ಒಂದು ಬೇರೆ, ಅದು ಚಾಕ್ಲೇಟ್ ಖಾಲಿಯಾಗಿ ಬಂದಾಗ ಒಂದು ರಸ ಬರ್ತದೆ. ಹಾಗೆ ಓದ್ತಾ ಓದ್ತಾ ಒಂದು ರಸ ಸಿಗ್ತದೆ ಅದರಿಂದ. ಹಾಗೆ ಸತ್ಯಕಾಮರದು. ಸತ್ಯಕಾಮರ ವಿಚಾರ ತಿಳ್ಕೊಂಡು ಬಹಳ ನಮ್ಮ ಪ್ರೇಕ್ಷಕರಿಗೆ ಓದುವ ಒಂದು ಹುಮ್ಮಸ್ಸು ಬರುತ್ತೆ ಅಂದ್ಕೊಂಡಿದ್ದೀನಿ. ಸ್ವಾಮಿಗಳ ಇದೇ ಸಂದರ್ಭದಲ್ಲಿ ವಿಚಾರ ಮಂಥನ ಮಾಡುವುದಾದರೆ, ಗಿಣಿಗೇರಿ ಮಠದ ಪರಂಪರೆಯಲ್ಲಿ ಬರುವಂಥ ಕೆಲವು ಗ್ರಂಥಗಳಿರ್ಬೋದು ಅಂತ ನನ್ನ ಅನಿಸಿಕೆ. ಆ ಗ್ರಂಥಗಳಲ್ಲಿ ನೀವೇನಾದರೂ ಓದ್ಕೊಂಡಿದ್ದೀರಾ? ಅದರ ಸಂದೇಶ ಭಕ್ತ ಸಮೂಹಕ್ಕೆ, ಓದುಗರಿಗೆ ಏನಾದರೂ ಇದ್ದರೆ ಸ್ವಲ್ಪ ಹೇಳಿಕೊಡ್ತೀವಿ. ಗಿಣಿಗೇರಿ ಮಠದ ಪರಂಪರೆಯಲ್ಲಿ ಸಾಕಷ್ಟು ಗ್ರಂಥಗಳಿದೆ. ಅಂದರೆ ನಮ್ಮ ಗುರುಗಳು ಏನು ಸರಿಸುಮಾರು 300 ವರ್ಷಗಳಿಂದ ತಮ್ಮ ಸ್ವತಃ ಅಧ್ಯಯನಕ್ಕಾಗಿರ್ಬೋದು ಮತ್ತು ಜನಕ್ಕೆ ಹೇಳೋಕ್ಕಾಗಿರ್ಬೋದು ತಾವೇ ಬರ್ಕೊಂಡಿದ್ದಾರೆ. ಅಂದರೆ ಅಮರಕೋಶಗಳನ್ನಾಗಿರ್ಬೋದು, ಮತ್ತು ಕುಮಾರವ್ಯಾಸ ಭಾರತವನ್ನಾಗಿರ್ಬೋದು, ಜೈಮಿನಿ ಭಾರತವನ್ನಾಗಿರ್ಬೋದು, ಮತ್ತು ಪದ್ಮಪುರಾಣ ಅವತ್ತು ನಾವು ನೋಡಿದಾಗ ಪದ್ಮಪುರಾಣ ಆಗಿರ್ಬೋದು, ಮತ್ತು ಭಗವದ್ಗೀತೆಗಳನ್ನಾಗಿರ್ಬೋದು, ಮತ್ತು ಮಹಾಭಾರತ, ಗದಾಪರ್ವ, ಈ ಥರ ಪರ್ವಗಳನ್ನು, ಮತ್ತು ವಿರಾಟ ಪರ್ವದ್ದು ಯಾಕೆ ಅವರು ಮಾಡ್ತಿದ್ರಂದರೆ, ಇಲ್ಲಿ ಒಂದು ಹಳ್ಳಿಯಲ್ಲಿ ಅದೊಂದು ನಂಬಿಕೆ ಮತ್ತು ಪದ್ಧತಿ ಇದೆ. ಊರಿಗೆ ಮಳೆ ಬರಲಿಲ್ಲ ಅಂದರೆ ವಿರಾಟ ಪರ್ವ ಬಯಲಾಟ ಆಡಿಸ್ಬೇಕು. ಅದು ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ವಿರಾಟ ಪರ್ವ ಆಡಿದ ಮರುದಿನನೇ ಮಳೆ ಬರ್ತದೆ. ಈಗಾದರೂ ನಂಬಿಕೆ. ಈಗೇನಾದರೂ ಮಳೆ ಬರಲಿಲ್ಲ ಅಂದರೆ ಬಯಲಾಟ ಆಡಿಸ್ತಾರೆ ವಿರಾಟ ಪರ್ವದ. ವಿರಾಟ ಪರ್ವ ಆದ ಮರುದಿನ ಮಳೆ ಬರ್ತದೆ. ಅದು ಶತಸಿದ್ಧ, ಅದು ಭಗವಂತನದು. ಅದು ಯಾಕಂದರೆ ಆ ತರಂಗಗಳು ಆಗಿದೆ ಅಂತ, ಅದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಏನು ಬರೆದಿದ್ದಾರಲ್ಲ, ಆ ಬರೆಯುವ ಶಬ್ದ ತರಂಗಗಳು, ಅದು ಡೈಲಾಗ್ಗಳೇನು ತರಂಗಗಳು ಮೂಡ್ತದಲ್ಲ, ಅದು ಆ ತರಂಗಗಳ ಮೂಲಕ ಮಳೆ ತರಿಸ್ತದೆ ಅನ್ನೋದು ಅದು ವೈಜ್ಞಾನಿಕ ಹಿನ್ನೆಲೆ. ಅದಕ್ಕೆ ಅದನ್ನು ಜೋರಾಗಿ ಬಯಲಾಟ ಅಂದರೆ ಅಷ್ಟು ಗಂಡು ಕಲೆ, ಅದು ಎಲ್ಲ ಗಂಡಸರೇ ಮಾಡ್ತಾರೆ. ಅಲ್ಲಿ ಹೆಣ್ಣಿನ ಪಾತ್ರ ಸಮೇತ ಗಂಡಸರಾಗ್ತಾರೆ. ಆ ರೀತಿ ಹಳ್ಳಿಗಳಲ್ಲಿ ಅದನ್ನೆಲ್ಲ ಸೇರಿ ಒಂದು ಕಡೆ ಕೂತ್ಕೊಂಡು ಅದು ವಿರಾಟ ಪರ್ವ ನಾಡಿದಾಗ ಮಳೆ ಬರೋ ಶತಸಿದ್ಧ. ಹೀಗೆ ಗುರುಗಳು ಎಲ್ಲ ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ. ಅವುಗಳನ್ನು ಕೆಲವು ಹಳೆಗನ್ನಡದಲ್ಲಿದೆ, ಅವು ಈಗ ನಮಗೆ ಕೆಲವೊಂದು ಅರ್ಥ ಆಗೋದಿಲ್ಲ, ಯಾಕಂದರೆ ವಿಜಯನಗರ ಕಾಲದ ಲಿಪಿ. ಅದಾದಮೇಲೆ ಬಂದಿರತಕ್ಕಂಥ ನಮ್ಮ ಅಜ್ಜನವರ ಶ್ರೀಕಂಠ ಸ್ವಾಮಿಗಳು ಗ್ರಂಥಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಫಸ್ಟ್ ಮಂಕುತಿಮ್ಮನ ಕಗ್ಗ ಕಲೆಕ್ಟ್ ಮಾಡಿದಿರೋದು, ಇದು ಈಗಿನ ಎಡಿಷನ್, ಅದು ಅವರು ಓಲ್ಡ್ ಎಡಿಷನ್ ಇದೆ ಅವ್ರ ಹತ್ರ. ಮತ್ತು ಜ್ಞಾನಸಿಂಧು, ಚಿದಾನಂದ ಓದುವುದ್ರ ಬರತಕ್ಕಂಥ ಆ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದ್ದು. ತದನಂತರ ನಮ್ಮ ಮಠದ ಪರಂಪರೆ ಆಗಿರ್ತಕ್ಕಂಥ ಗುರುದರ್ಶನ ಅಂತ ಒಂದು ಪುಸ್ತಕ ಇದೆ, ನಮ್ಮ ಮಠದ ಇತಿಹಾಸ ಆಗಿರ್ತಕ್ಕಂಥದ್ದು. ಅದನ್ನು ಓದಿದಾಗ ನಮ್ಮ ಮಠದ ಹಿರಿಯರ ಬಗ್ಗೆ, ಅದು ಪೂಜ್ಯರ ಬಗ್ಗೆ, ಅವರ ಪವಾಡ ಬಗ್ಗೆ ನಂಗೆ ಹೋಯಿತು. ಹಾಗಾಗಿ ಅವನ್ನೆಲ್ಲ ಓದಿಕೊಂಡು, ಅಥವಾ ಇದು ಹೇಗೆ ಅಂತಂದರೆ ಅದೇ ವಾತಾವರಣದಲ್ಲಿ ಇರೋದ್ರಿಂದ ಅದು ಅಜ್ಜನ ಆಶೀರ್ವಾದದಿಂದ ಇದು ಬಂದಿದೆ ಅಂತ ಹೇಳ್ಬೋದು. ಇದು ವೈಯಕ್ತಿಕ ಸಾಧನೆ ಅಂತೇನಿಲ್ಲ. ಪೂರ್ವದಿಂದ ನಾನು ಕನ್ನಡದಲ್ಲಿ MA ಮಾಡಿದವನಲ್ಲ. ಕನ್ನಡ ನಂದು ವಿದ್ಯಾಭ್ಯಾಸ ಕನ್ನಡದಲ್ಲೇ 10th ಆಯಿತು. ಅದರಿಂದ ಆಚೆ ನಾನು ಇಂಗ್ಲೀಷ್ನಲ್ಲಿ, ಯಾಕಂದರೆ PUC ಸೆಕೆಂಡ್ ಇಯರು ಸೈನ್ಸ್ ಮಾಡಿದ್ದು ನಾನು, ಫಸ್ಟ್ ಇಯರ್ ಸೆಕೆಂಡ್ ಇಯರು. ತದನಂತರ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು, ಅಲ್ಲಿ ಇಂಗ್ಲೀಷಲ್ಲಿ. ಅಲ್ಲಿ ನನಗೆ ಕನ್ನಡದ ಅಂದರೆ ಸಾಹಿತ್ಯಿಕವಾಗಿ ಯಾವುದೇ ಪಠ್ಯ ಇದ್ದಿಲ್ಲ. ನಂದು ವಿದ್ಯಾಭ್ಯಾಸ ಮುಗಿದ ಮೇಲೆ ನಂದು ಸಾಹಿತ್ಯಿಕ ಓದು ಶುರುವಾಯಿತು. ಅದು ಶುರು ಹಚ್ಚಿದವರು ಅಜ್ಜನ ಆಶೀರ್ವಾದನೆ. ಈಗ ಓದ್ತಿದ್ದೀನಿ ಅಥವಾ ಏನೇ ತಿಳ್ಕೊಂಡಿದ್ರೆ ಅದು ಅಜ್ಜನ ಆಶೀರ್ವಾದ ಕಾರಣ. ಈ ಅಜ್ಜನವರ ಆಶೀರ್ವಾದದಿಂದ ನೀವು ಆಧ್ಯಾತ್ಮದೊಳಗೂ ಇದ್ದೀರಿ, ತಂತ್ರಜ್ಞಾನದ ವಿದ್ಯೆಯನ್ನು ಕಲಿತಿದ್ದೀರಿ. ಈಗ ಜೀವನವನ್ನು ಹೂವಾಗಿ ಅರಳಿಸಿಕೊಳ್ಳುವುದಕ್ಕೆ ಸಾಹಿತ್ಯಾಭ್ಯಾಸ ಮಾಡ್ತಾ ಇದ್ದೀರಿ. ನಿಮ್ಮ ಸಾಹಿತ್ಯಾಭ್ಯಾಸದ ಹವ್ಯಾಸ ನಿಮಗೆಷ್ಟು ಓದಿನಲ್ಲಿ ಅಭಿರುಚಿ, ಶಕ್ತಿಯನ್ನು ತುಂಬ್ತಾ ಇದೆ ಮೆದುಳಿಗೆ? ಹಾಗೆ ನಮ್ಮ ಪ್ರೇಕ್ಷಕರು, ನಮ್ಮ ಜನಮಾನಸರು ಓದನ್ನು ರೂಢಿಸಿಕೊಳ್ಳುವುದಕ್ಕೆ ತಾವು ಒಬ್ಬ ಓದುಗರಾಗಿ ಹೇಗೆ ಅವರಿಗೆ ಒಂದು ಸಂದೇಶ ಕೊಡಲಿಕ್ಕೆ ಸಾಧ್ಯ ಇದೆ? ಇದು ಕಲಿಯುಗದ ಕೆಲವು ಪ್ರಭಾವಗಳೇನಿರ್ತದೆ, ನಾವೆಲ್ಲ ಸಂಸಾರಿಕರಾಗಿರ್ಬೋದು ಅಥವಾ ಸನ್ಯಾಸಿಗಳಾಗಿರ್ಬೋದು, ಎಲ್ಲರಿಗೂ ಆಯಾ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಬೇಸರ ಆಗುವುದಾಗಿರ್ಬೋದು,
ಅಥವಾ ದುಃಖ ಆಗೋ ಸಂದರ್ಭಗಳಾಗಿರ್ಬೋದು, ಅಥವಾ ಜೀವನದಲ್ಲಿ ಜಿಗುಪ್ಸೆ ಬರೋ ಸಂದರ್ಭಗಳಾಗೋದು ಸಹಜವಾಗಿ ಮಾನವ ಕುಲಕ್ಕೆ ಬರುವುದೇ. ಇದರಿಂದ ಹೊರಗೆ ಬರಲಿಕ್ಕೆ ಭಗವಂತ ದಾರಿ ಮಾಡಿಕೊಟ್ಟಿದ್ದು ಏನಂತಂದರೆ, ಒಂದು ಶರಣರ ನುಡಿಗಳನ್ನು ಕೇಳೋದು ಮತ್ತು ಪುಸ್ತಕಗಳನ್ನು ಓದೋದು. ಪುಸ್ತಕ ನಿಮಗೆ ಏನು ನೀಡ್ತದೆ ಅಂತ ಯಾರಾದರೂ ಒಂದು ಪ್ರಶ್ನೆ ಕೇಳಿದರೆ, ಪುಸ್ತಕ ನೀಡೋದು ಆನಂದ ನೀಡುತ್ತದೆ ಮೊದಲಿಗೆ. ಜ್ಞಾನ ಎರಡನೇ ಭಾಗ ಅದು. ಮೊದಲನೇ ಭಾಗ ಬರೋದೇ ಆನಂದ. ಮನುಷ್ಯ ಯಾಕೆ ಬದುಕ್ತಿದ್ದಾನೆ ಅಂತಂದರೆ, ಅವನು ಯಾಕೆ ಹೊರಡತಿದ್ದಾನೆ ಇಷ್ಟೆಲ್ಲ ಅಂತಂದರೆ ಆನಂದಕ್ಕಾಗಿ ಹೊರಡೋದವನು. ಅವನು ಪ್ರತಿಯೊಂದನ್ನು ಮಾಡೋ ಕೆಲಸಗಳೇನಿದೆ ಎಲ್ಲವೂ ಆನಂದಕ್ಕಾಗೇ ಇರ್ತದೆ. ಹಾಗಾಗಿ ಪುಸ್ತಕ ನನಗೇನು ನೀಡ್ತದೆ ಅಂದರೆ, ಮೊದಲಿಗೆ ನಾನು ಎಲ್ಲರಿಗೂ ಹೇಳೋದು ಆನಂದ ನೀಡ್ತದೆ, ನೆಮ್ಮದಿ ನೀಡ್ತದೆ ಅಂತ. ನೀವು ಎಂಥ ಸಂದರ್ಭದಲ್ಲೇ ಇರಿ, ಯಾವುದೇ ಒಂದು ನಮಗೆ ಈ ಸಂದರ್ಭ ಸರಿಯಾಗ್ತಿಲ್ಲಪ್ಪ, ನನಗೇನೋ ದುಃಖ ಆಗಿದೆ, ನನಗೊಂದು ಏನೋ ಬೇಜಾರಾಗಿದೆ, ಜೀವನದಲ್ಲಿ ಏನೋ ನನಗೆ ಜಿಗುಪ್ಸೆ ಬಂದಿದೆ, ನನಗೇನೋ ಆಗ್ತಿಲ್ಲ ಜೀವನ ಮಾಡೋದು ಅಂದವ್ರಿಗೆ ಮೊದಲಿಗೆ ಆನಂದ ನೀಡ್ತದೆ, ಆನಂದದಿಂದ ಜ್ಞಾನ ನೀಡ್ತದೆ. ಅದಕ್ಕೆ ನಮ್ಮ ಚಿತ್ತವನ್ನು ಸತ್ ಕಡೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ಬೋದು. ಆಧ್ಯಾತ್ಮದಲ್ಲಿ ಪರಿಪೂರ್ಣ ದಿಶೆ ಅಂದರೆ ಸತ್ ಚಿತ್ ಆನಂದ ಅಂತ. ಆನಂದದಿಂದ ನಮ್ಮ ಚಿತ್ತವನ್ನು ಜ್ಞಾನದೆಡೆಗೆ ಕರ್ಕೊಂಡು ಹೋಗ್ತದೆ, ಅಂದರೆ ಸತ್ಯದೆಡೆಗೆ ಕರ್ಕೊಂಡು ಹೋಗ್ತದೆ. ಆ ಸತ್ಯದೆಡೆಗೆ ಕರ್ಕೊಂಡು ಹೋಗಲಿಕ್ಕೆ ಪುಸ್ತಕ ಭಾಳ ಸಹಕಾರಿ ಆಗ್ತದೆ. ಯಾಕಂದರೆ ಈಗಿನ ಕಾಲದಲ್ಲಿ ನಮಗೆ ಗುರುಕುಲದ ಪದ್ಧತಿ ಇಲ್ಲ. ಗುರುಗಳು ಆಧ್ಯಾತ್ಮ ಸಾಧನೆ ಮಾಡೋದವರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಗುರುಗಳು ಸಿಗೋದು ಭಾಳ ದುರ್ಲಭ. ಕೆಲವು ಜನ ಶ್ರೋತ್ರಿಯರು ಇರ್ತಾರೆ, ಬ್ರಹ್ಮನಿಷ್ಠರು ಇರೋದಿಲ್ಲ. ಬ್ರಹ್ಮನಿಷ್ಠರು ಇರ್ತಾರೆ, ಶ್ರೋತ್ರಿಯರು ಇರೋದಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಸಿಗೋದು ಭಾಳ ದುರ್ಲಭ. ಅಂತಹ ದುರ್ಲಭ ಕಾಲದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಬರೆದಿರ್ತಕ್ಕಂಥ ಕೃತಿಗಳನ್ನು ಓದಿದಾಗ ನಮಗೆ ಆಧ್ಯಾತ್ಮಕ್ಕೊಂದು ಪಥ ಸಿಗ್ತದೆ ಅಂತ. ಆದರೆ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ದಾರಿಯೇ ಮನೆಯಲ್ಲ, ಮೆಟ್ಟಿಲೇ ಶಿಖರವಲ್ಲ ಅಂತ. ಪುಸ್ತಕ ಅದು ನಮಗೆ ದಾರಿ ಆಗ್ತದೆ ಹೊರತು ಅದು ಮನೆ ಆಗಲಿಕ್ಕಾಗೋದಿಲ್ಲ. ಅಂದರೆ ನಮ್ಮನ್ನು ಆ ದಾರಿ ಕರ್ಕೊಂಡು ಹೋಗ್ತದೆ, ಆದರೆ ಪರಿಪೂರ್ಣ ಅದೇ ಸಾಧನೆಯೂ ಅಲ್ಲ. ಅದಕ್ಕೆ ಡಿ ವಿ ಜಿಯವರು ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಅಂದರೆ ಪುಸ್ತಕದಿಂದ ನಮಗೇನು ಒಂದು ಅರಿವು ಸಿಕ್ತು, ನಮಗೊಂದು ಮಸ್ತಕದಲ್ಲಿ ತೊಳೆದ ಮಣಿ ಇದ್ದಂಗೆ, ಕಿರೀಟ ಇದ್ದಂಗೆ ಅಂಥದ್ದು. ಅದು ನಮಗೆ ಕಿರೀಟ ಇದ್ದಂಗೆ ಅಷ್ಟೇ. ಅದನ್ನೇ ನಾವು ಬರೀ ಶಾಸ್ತ್ರಕ್ಕೆ ಅಂಟಿಕೊಂಡ್ರೆ ಅದು ಹೇಳ್ತಾರೆ ಲಾಸ್ಟಿಗೆ, ವಸ್ತು ಸಾಕ್ಷಾತ್ಕಾರ ಅದರಂತರೀಕ್ಷಣೆಗಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತೇಳಿ. ಒಂದು ವಸ್ತುವಿನ ಬಗ್ಗೆನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅದರ ಅನುಭವ ತಗೋಬೇಕು, ಮೊದಲು ಅನುಭವ ಆಗಬೇಕು. ಅನುಭವ ಆದಾಗ ಮಾತ್ರ ಆ ವಸ್ತುವಿನ ಬಗ್ಗೆ ಸಾಕ್ಷಾತ್ಕಾರ ಆಗ್ತದೆ. ನಾವು ಬರೀ ಪುಸ್ತಕದಲ್ಲಿ ಓದಿಕೊಂಡ್ರೆ ಏನಾಗೋದಿಲ್ಲ. ಉದಾಹರಣೆ ಹೇಳಬೇಕಂದ್ರೆ, ನಾವು ಈಜಿನಲ್ಲಿ PhD ಮಾಡ್ಬೋದು ಓದಿ, ಆದರೆ ನೀರಿಗೆ ಇಳಿಲಿಕ್ಕೆ ಬರಲಿಲ್ಲ ಅಂದರೆ, ನೀರಿಗೆ ಇಳಿದು ಅನುಭವ ಪಡ್ಕೊಂಡದ್ದು ನಿಜವಾದ ಸಾಧನೆ. ಆದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಪುಸ್ತಕ ಹೇಳ್ತದೆ. ಅದಕ್ಕೊಂದು ಮೆಥಡ್ ಏನು, ನೀರಿಗೆ ಇಳಿಬೇಕಾದ್ರೆ ಹೇಗೆ ಇಳಬೇಕು, ಹೇಗೆ ಕೈ ಬಡಿಬೇಕು, ಹೇಗೆ, ಅದು ಪುಸ್ತಕ ಹೇಳ್ತದೆ. ಆದರೆ ಇಳಿದಾಗ ಮಾತ್ರ ಅನುಭವ ಕೊಡ್ತದೆ. ಅಲ್ಲಿ ದಂಡೆಯಲ್ಲಿ ನಿಂತ್ಕೊಂಡು ಇದರ ಆಳ ಅಳಿಯೋಕ್ಕಾಗೋದಿಲ್ಲ. ಹಾಗೆ ಪುಸ್ತಕದ ಕವರ್ ನೋಡಿ ಅದರಲ್ಲಿ ಏನಿದೆ ಅಂತ ತಿಳಿಯೋಕ್ಕಾಗೋದಿಲ್ಲ. ಪುಸ್ತಕದ ಗಾತ್ರ ನೋಡಿ ಅದರಲ್ಲಿ ಏನಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಓದಿದಾಗ ಮಾತ್ರ ಅದು ಅನುಭವ ಗೊತ್ತಾಗ್ತದೆ, ಅದರಲ್ಲಿರೋ ಜ್ಞಾನ ಗೊತ್ತಾಗ್ತದೆ, ಅದರಲ್ಲಿರೋ ಆನಂದ ಗೊತ್ತಾಗ್ತದೆ. ಇದೇ ಪುಸ್ತಕಗಳ ಆನಂದ ಏನು ಮಾಡ್ತದೆ, ನಮಗೆ ದಾರಿಗೊಂದು ಕೈಪಿಡಿ ಆಗ್ತದೆ, ದೀವಿಗೆ ಆಗ್ತದೆ, ದೀಪ ಆಗ್ತದೆ. ಅಂಧಕಾರದಲ್ಲಿದ್ದವ್ರನ್ನ ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕಂದೀಲ್ ಆಗ್ತದೆ. ನಮಗೆ ದಾರಿ, ಅದು ಒಳ್ಳೆ ದಾರಿ ಕರ್ಕೊಂಡು ಹೋಗಿಬಿಟ್ಟಾಗ ನಾವು ಆ ದಾರಿಯಲ್ಲಿ ಸಾಗ್ತಾ ಇರ್ತೀವಿ. ಪದೇ ಅದನ್ನು ನಾವು ಅದರ ಹತ್ರ ಕೈ ಹಿಡ್ಕೊಂಡಾಗ, ಈಗ ಈಗಿನ ವಿದ್ಯಮಾನಗಳಲ್ಲಿ ಬೇಡಾದ ವಿಷಯಗಳೇ ಭಾಳ ತುಂಬ್ತವೆ ನಮಗೆ ಬೇಡ, ಅದು ಬೇಕಿಲ್ಲ ಅಂದ್ರೂ ಸಹಿತ ಕಿವಿಗೆ ಬಂದು ಬೀಳ್ತಿರ್ತದೆ. ಆದರೆ ಪುಸ್ತಕ ನಮಗೆ ಆಯ್ಕೆ ಇರ್ತದೆ. ನನಗೆ ಬೇಕಾದ ವಿಷಯ, ನನಗೆ ಇಷ್ಟವಾದ ಜಾನರ್ ಅಂತ ಏನಿದೆ, ಅಂದರೆ ನನಗೆ ಕಾವ್ಯ ಇಷ್ಟ, ಕಾವ್ಯನೂ ತಗೋ, ನೀನು ಕಾದಂಬರಿ ಇಷ್ಟ, ಕಾದಂಬರಿನ ತಗೋ, ಆಯ್ಕೆ ಇರ್ತದೆ ಇಲ್ಲಿ. ನಿನ್ನ ಆಯ್ಕೆಗೆ ಅನುಸಾರ ಅದು ನಿಮಗೆ ಜ್ಞಾನವನ್ನು ಕೊಡಬಲ್ಲದು. ಅದನ್ನೇ ಒಬ್ಬ ಗುರುಗಳು ಹೇಳಿದ ಮಾತು ನೆನಪಿದೆ, ನೀನು ಯಾವ ಪುಸ್ತಕಗಳನ್ನು ಓದಿ ನಿನ್ನ ಗುಣವನ್ನು ಕಂಡುಹಿಡಿಬೋದು ಅಂತ. ನಿನ್ನ ಪುಸ್ತಕ ಕಲೆಕ್ಷನ್ ನೋಡಿದ್ರೆ ನಿನ್ನ ಗುಣ ಏನಂತ ಕಂಡುಹಿಡ್ಬೋದು ಅಂತ, ನಿನ್ನ ವ್ಯಕ್ತಿತ್ವ ಏನಂತ ಗೊತ್ತಾಗ್ತದೆ ಅಂತ. ಅದೇ ರೀತಿ ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕ್ಕೆ ಸಾವಿರಾರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಸಾಧಕರು, ಕವಿಗಳಿದ್ದಾರೆ. ನಾವು ಅವರನ್ನು ನನಗನ್ನಿಸ್ತದೆ ಈಗಿನ ಕಾಲದ ಯುವ ಪೀಳಿಗೆ ಮರಿತಿದ್ದಾರೆ ಅವ್ರನ್ನ ಅಂತಂತ. ಕುವೆಂಪು ಅಂತವರು, ಇವರೆಲ್ಲ ಶತಮಾನಕ್ಕೊಬ್ಬರು ಬರುವಂಥದ್ದು. ಅವರ ಏನು ಪದಗಳು ಭಯಂಕರ ಉಚ್ಚ ಶ್ರೇಣಿಯಲ್ಲಿರ್ತಕ್ಕಂಥ ಪದಗಳು, ಭಾಳ ಉಚ್ಚ ಶ್ರೇಣಿಯಲ್ಲಿರ್ತಕ್ಕಂಥದ್ದು. ತದನಂತರ ಅಂಬಿಕಾತನ ದತ್ತ, ನಮ್ಮ ದ ರಾ ಬೇಂದ್ರೆ ಅವರು ಇದ್ದಾರಲ್ಲ, ಅವರ ಪದ ಬಳಕೆ ಏನಂತಿದೆ, ಅದು ಅವರು ಬಳಸಕ್ಕಂಥದ್ದು ಘಮ್ಮ ಘಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ಗಾಮಿ, ನಮ್ಮ ಧಾರವಾಡದ ಭಾಷೆಯಲ್ಲಿ ಬಳಸ್ತಕ್ಕಂಥ ಅದು ನಮ್ಮದೇ ಅನಿಸ್ತದೆ ಅವಾಗ. ಆಮೇಲೆ
ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ. ಅದರೊಳಗೆ ಎರಡೆರಡು ಅರ್ಥಗಳಿರ್ತವೆ, ವಾಕ್ಯಾರ್ಥ ವಾಚಾರ್ಥ. ಅಂಬಿಕಾತನದತ್ತ ಓದಬೇಕು. ಸಾಮಾಜಿಕ ನಮಗೆ ಗೊತ್ತಾಗಬೇಕು ಅಂದರೆ ಎಸ್ ಎಲ್ ಭೈರಪ್ಪ ಕಾದಂಬರಿಗಳು ಈಗಿನ ಕಾಲದಕ್ಕೆ ಅದೊಂದು ದೊಡ್ಡ ಶಿಖರ. ಅದು ಎಸ್ ಎಲ್ ಭೈರಪ್ಪ ಅಂದರೆ ಅವರು 25 ಕಾದಂಬರಿಗಳಲ್ಲೂ ಮನುಷ್ಯ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಏನೇನು ಭಾವನೆಗಳನ್ನು ಅನುಭವಿಸ್ತಾರೆ ಆ ಭಾವನೆಗೆ ಅನುಸಾರವೂ ಒಂದೊಂದು ಕಾದಂಬರಿ ಇದೆ. ಹುಟ್ಟಿನ ಬಗ್ಗೆ ಒಂದು ಕಾದಂಬರಿ, ಸಾವಿನ ಬಗ್ಗೆ ಒಂದು ಕಾದಂಬರಿ, ದಾಂಪತ್ಯದ ಬಗ್ಗೆ ಒಂದು ಕಾದಂಬರಿ, ಆಮೇಲೆ ಜಾತಿಯನ್ನು ಮೀರಲಿಕ್ಕೆ ಒಂದು ಕಾದಂಬರಿ, ಆಮೇಲೆ ಜಾತಿ ಕಟ್ಟುಪಾಡಿನ ಬಗ್ಗೆ ಕಾದಂಬರಿ, ಧರ್ಮದ ಕಟ್ಟುಪಾಡಿನ ಬಗ್ಗೆ ಕಾದಂಬರಿ, ಮತ್ತು ಮತಾಂತರದ ಬಗ್ಗೆ ಒಂದು ಕಾದಂಬರಿ, ಎಲ್ಲದರ ಬಗ್ಗೆನೂ ಪರ್ವ ಮಹಾಭಾರತದ್ದು ಪ್ರತಿಯೊಂದರ ಬಗ್ಗೆನೂ ಅವ್ರೇನು ಬರೆದಿದ್ದಾರೆ ನಮಗೆ ಸಿಗ್ತದೆ ಅಲ್ಲಿ. ನಮ್ಮ ಜೀವನ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಏನು ನಾವು ಅನುಭವಿಸ್ತೀವಿ ಅದರ ಬಗ್ಗೆ ಕಾದಂಬರಿಗಳು ಸಿಗ್ತದೆ. ಮತ್ತು ಕೆ ಎಸ್ ನಾರಾಯಣಾಚಾರ್ಯರ ಬಗ್ಗೆ, ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ ಇವತ್ತಿನ ಜನಕ್ಕೆ ಪ್ರಸ್ತುತವಾಗುವ ಹಾಗೆ ಅದನ್ನು ಪ್ರೆಸೆಂಟೇಷನ್ ಬಟ್ಟಿ ಇಳಿಸಿ ಕೊಟ್ಟಿದ್ದಾರೆ ನಮಗವರು. ನಮಗೆ ಇಡೀ ದೊಡ್ಡ ಗ್ರಂಥ ಶ್ಲೋಕಗಳನ್ನು ಓದ್ಲಿಕ್ಕೆ ಆಗೋದಿಲ್ಲಪ್ಪ, ಆದರೆ ಕೆ ಎಸ್ ನಾರಾಯಣಾಚಾರ್ಯಂತರ ಗ್ರಂಥಗಳನ್ನು ಓದಿದಾಗ ನಮಗೆ ಎಷ್ಟು ಆನಂದ ಕೊಡ್ತದೆ. ಅವರ ಕೃಷ್ಣಾವತಾರದ ಕೊನೆಗಳನ್ನು ಓದಿ ಕುಣಿದಾಡಿದ್ದೆ ನಾನು, ಎಷ್ಟು ಆನಂದ ಆಗಿತ್ತು. ಅಗಸ್ತ್ಯ ಆಗಿರ್ಬೋದು, ಅವರ ಯಯಾತಿ ಆಗಿರ್ಬೋದು, ನಹುಷ ಆಗಿರ್ಬೋದು, ಅವರು ಸೀರೀಸ್ ಮಾಡ್ಕೊಂಡು ಹೋಗಿದ್ದಾರೆ ಕಾದಂಬರಿ. ನಿಮಗೆ ಅವರು ಇನ್ನೊಂದು ಬೆಸ್ಟ್ ಹೇಳ್ಬೇಕಂದ್ರೆ ಅವರು ಮಹಾಭಾರತವನ್ನು ಕಾದಂಬರಿ ರೂಪದಲ್ಲಿ ಬರೆದ್ರು. ಅಂದ್ರೆ ಓದುಗನಿಗೆ ಹೇಳಿದ್ನಲ್ಲ, ಓದಿಸ್ಕೊಂಡು ಹೋಗ್ತದೆ, ಅದರಿಂದ ಜ್ಞಾನ ಗೊತ್ತಾಗ್ತದೆ ನಮಗೆ. ನಹುಷ ಭಾಗ 1, ಈ ಥರ ಯಯಾತಿ ಆಗಿರ್ಬೋದು, ಸರ್ಪಯಾಗ ಫಸ್ಟ್ ಭಾಗ 1, ಸರ್ಪಯಾಗ, ಯಯಾತಿ, ನಹುಷ, ಯಯಾತಿ, ಈ ಥರ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಅವನು ಓದ್ಬೇಕು ನಾವು. ರಾಮಾಯಣದ ಬಗ್ಗೆನೂ ಬರೆದಿದೆ, ರಾಮಾಯಣದ ಪಾತ್ರ ಪ್ರಪಂಚ, ಮಹಾಭಾರತದ ಪಾತ್ರ ಪ್ರಪಂಚ, ಆಮೇಲೆ ಆ 18 ದಿನಗಳು. ಅವನು ಓದಿದಾಗ ಮಹಾಭಾರತದ ಬಗ್ಗೆ ನಮಗೆ ತಿಳಿದುಕೊಡ್ತದೆ. ತದನಂತರ ಡಿ ವಿ ಜಿಯವರು, ಅದೊಂದು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅದು ಆಗೋದಿಲ್ಲ. ಯಾಕಂದರೆ ನಾನಿವತ್ತೇನೋ ಸ್ವಲ್ಪ ಚೂರು ಅಲ್ಲಿ ಭಾಷಣ ಮಾಡ್ತೀನಿ ಅಂದರೆ ಅವರ ಮಂಕುತಿಮ್ಮನ ಗ್ರಂಥವೇ ಸಾಕು ಕಾರಣ. ನನಗೆ ಮೊದಲಿಗೆ ಮಂಕುತಿಮ್ಮನ ಕಗ್ಗ ಒಬ್ಬ ಬ್ರಹ್ಮಾಂಡ ಬೇರೆ ಮಠ ಸ್ವಾಮಿಗಳು ಕೊಟ್ಟಿದ್ದರು. ಅಲ್ಲಿ ಮಠಕ್ಕೆ ಹೋದಾಗ ಅದನ್ನು ಸುಮ್ಮನೆ ತಂದು ಇಟ್ಟಿದ್ದೆ ನಾನು. 1-2 ಸಾರಿ ಓದಿದೆ. ಅದು ಏನು ಅದಕ್ಕೆ ಅಂತಾರೆ, ಅದಕ್ಕೆ ಕನ್ನಡದ ಭಗವದ್ಗೀತೆ ಅಂತೇಳಿ. ನಿಜವಾಗ್ಲೂ ಕನ್ನಡದ ಭಗವದ್ಗೀತೆನೇ ಅದು. ಹಾಗಾಗಿ ಡಿ ವಿ ಜಿ ಅವರ ಜೀವನ ಧರ್ಮ ಯೋಗ ಆಗಿರ್ಬೋದು, ಆಮೇಲೆ ಅವರ ಬಾಳೆಗೊಂದು ನಂಬಿಕೆ ಆಗಿರ್ಬೋದು, ಮತ್ತು ದೇವರು ಅಂತಿದೆ, ವೃತ ಸತ್ಯ ಧರ್ಮ ಅಂತ ಒಂದು ಪುಸ್ತಕ ಇದೆ. ಅವರ ಕೃತಿಗಳನ್ನು ಓದಿದಾಗ ನಮಗೆ ಜ್ಞಾನದ ಮಜಲುಗಳು ಗೊತ್ತಾಗ್ತದೆ, ಆಮೇಲೆ ಜ್ಞಾನ ಸವಿಯೋದು ಹೇಗೆ ಅಂತ ಗೊತ್ತಾಗ್ತದೆ. ಹೀಗೆ ನಾನಾ ಎಷ್ಟು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರ್ತಾರೆ, ಎಲ್ಲರೂ ಒಂದೊಂದು ನಮ್ಮ ಕೊಡುಗೆ ನೀಡಿದ್ದಾರೆ. ಆದರೆ ಯುವ ಪೀಳಿಗೆ ಅದರಿಂದ ವಂಚಿತರಾಗಬಾರ್ದು, ಅವುಗಳನ್ನ ಕ್ಷಣಕಾಲ ಆದರೂ ಓದಬೇಕು ಅನ್ನೋದು ಅಂತ ನಮ್ಮ ಒಂದು ಅವರಿಗೆ ಅನಿಸಿಕೆ ಅಂತ ಹೇಳ್ಬೋದು. ಓದುವ ಜೊತೆಗೆ ಬರೆಯುವ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೀರಿ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ತಮ್ಮ ಒಂದು ಪ್ರಥಮ ಪುಷ್ಪ ಕೃತಿ ಯಾವುದು ಅಂತ ಅದರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣಾತ್ಮಕವಾದ ಮಾತುಗಳನ್ನು ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತೀರಿ? ನಮ್ಮ ಪ್ರಥಮ ಕೃತಿ ಅಂತಂದರೆ ಬರವಣಿಗೆ ಶುರುವಾಗಿದ್ದು ಪುಸ್ತಕ ಓದಿದಾಗ ಹೇಳಿದ್ನಲ್ಲ, ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ. ತದನಂತರ ನಮಗೇನು ಭಾವನೆಗಳು ಬರುತ್ತೋ ಆ ಸಮಯಕ್ಕೆ ಒಂದು 6 ಲೈನಿಂದು ಅಥವಾ 4 ಲೈನಿಂದು ಚಿಕ್ಕ ಪುಟ್ಟ ಸುಭಾಷಿತಗಳನ್ನು ಆಗಿರ್ಬೋದು ಅಥವಾ ಕೋಟ್ಸ್ ಅಂತೇನೋ ಬರೆಯೋಕ್ಕೆ ಶುರು ಮಾಡಿದೆ. ಅದನ್ನು ನಾವು ಮುಖಪುಟದಲ್ಲಿ ಹಾಕಬೇಕಾದಾಗ ನಮ್ಮ ಊರವರೇ ಆದ ಒಬ್ಬರು ಉಪಸಂಪಾದಕರಿದ್ದರು, ವಾಯಸ್ವಾಮಿ ಕೊಲ್ಕಾರ್ ಅಂತ ಹೇಳಿ. ಅವರು ಅಜ್ಜರು ನೀವು ಚೆನ್ನಾಗಿ ಬರಿತೀರಿ, ನಮ್ಮ ಪೇಪರಿಗೆ ಒಂದು ಅಂಕಣ ಬರೀರಿ ಅಂತ ಶುರು ಮಾಡಿದರು. ನನಗೇನು ಬರುತ್ತಪ್ಪ, ನಾನೇನು ಬರೆಯೋದು ಅಂತ. ಇಲ್ಲ ನೀವು ಬರಿತೀರಿ, ಚಲೋ ಬರಿತೀರಿ ನೋಡಿ, ನಾನು ನೀವು ಹೆಂಗೆ ಮಾಡಿ ನಮ್ಮ ಪೇಪರಿಗೆ ಒಂದು ಅಂಕಣ ಬರೀರಿ ಅಂತ. ಆಯಿತು ಒಂದಿನ ಅಂತಂದು ಗುರುವಿನ ಆಶ್ರಯದ ಮೇಲೆ ನನ್ನ ಮೊದಲನೇ ಅಂಕಣ ಗುರು ಕಾರುಣ್ಯ ಅಂಥೇಳಿ ಮೊದಲನೇ ಅಂಕಣ ಬರೆದೆ ನಾನು. ಆ ಗುರು ಕಾರುಣ್ಯ ಅಂತ ಬರೆದಿದ್ದು ಅದು ಪಬ್ಲಿಷ್ ಆದ ತಕ್ಷಣ ಅಜ್ಜರ ಭಾಳ ಚೆನ್ನಾಗೈತಿ, ಭಾಳ ಜನ ಮೆಚ್ಕೊಂಡ್ರು. ಅದರಿಂದ ನೀವು ಪ್ರತಿ ಭಾನುವಾರ ಒಂದು ಕಾಲಮ್ ಫಿಕ್ಸ್ ಮಾಡ್ತೀನಿ ನಿಮಗೆ, ಸುಸಂದೇಶ ಅಂಥೇಳಿ, ನೀವು ವಿನಯವಾಣಿ ಪತ್ರಿಕೆಯಲ್ಲಿ ಪ್ರತಿ ವಾರ ಒಂದು ಅಂಕಣ ಕೊಡ್ರಿ ನಮಗೆ ಅಂತ ಹೇಳಿದ್ರು. ಅದು ಹೆಂಗಾಯ್ತು ಅಂದರೆ ಹೆಳವ ಶಿಖರವೇರುವ ಬೆಟ್ಟಕ್ಕೆ ಒಪ್ಕೊಂಡು ಅಜ್ಜನ ಆಶೀರ್ವಾದದ ಅಂತಂದು ಅದು ಹೇಳ್ತಾರಲ್ಲ, ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ. ಅಂದರೆ ಆತನ ಕೃಪೆ ಇತ್ತಂದರೆ ಮೂಕನೂ ವಾಚಾಳೆ ಆಗ್ತಾನೆ, ಹೆಳವನೂ ಶಿಖರವನ್ನೇ ಇರ್ತಾನೆ. ಹಾಗೆ ನನ್ನ ಏನು ಅನುಭವ ಜ್ಞಾನ ಮಿತಿ ಇಂಥ ಹುಡುಗನ ಕಡೆ ಅಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಭಗವಂತ ಮತ್ತು ನಮಗೆ ಶುಕಪ್ರತೀಶ ಅಜ್ಜಾರು ಕರ್ಕೊಂಡು ಹೊರಟು. ಆ ಗುರುಕಾರುಣ್ಯ ಅಂತ ಬರದೆ ಅದು ಪ್ರತಿ ವಾರ ಒಂದೊಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಭಾನುವಾರ ಬರಿತಾ ಹೋದ್ವಿ. ಅದನ್ನೆಲ್ಲ ಸೇರಿ ಒಂದು 40 ಅಂಕಣಗಳನ್ನು ಅದನ್ನೆಲ್ಲರೂ ಒಂದು ಪುಸ್ತಕ ಮಾಡಿರಿ ಅಂತ ಹೇಳಿದ್ರು. ಅದರೆಲ್ಲರ ಅಪ್ಪಣೆ ಮೇರೆಗೆ ನಾನು ಮೊದಲಿಗೆ ಅದನ್ನು ಪ್ರಸ್ತಾಪ ಮಾಡಿದ್ದು ಪರಮಪೂಜ್ಯ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ಹತ್ರ, ಜಲಋಷಿ ನಡೆದಾಡುವ ದೇವರವರು ನಮ್ಮ ಭಾಗಕ್ಕೆಲ್ಲ. ಅವ್ರ ಹತ್ರ ಹೋಗಿ ನಮಗೂ ಗುರುಗಳೇ ಈ ಥರ ಒಂದು ಪುಸ್ತಕ ಬರಿಬೇಕಂತ ಅಂದ್ಕೊಂಡಿದ್ವಿ. ಭಾಳ ಒಳ್ಳೆಯದು ಬರೀರಿ,
ಭಾಳ ಚಲೋ ಆಗ್ತದೆ, ಮಾಡಿರಿ, ಆಶೀರ್ವಾದ ಇರ್ತದೆ. ನೀವೇ ಆಶೀರ್ವಾದ ಮಾಡೋದಕ್ಕಂದಾಗ ಮೊದಲಿಗೆ ಒಂದು ನೋಟ್ಬುಕ್ ತೊಗೊಂಡು ಅವ್ರು ಶ್ರೀಕಾರ ಹಾಕ್ಕೊಟ್ರು. ಗವಿಸಿದ್ದೇಶ್ವರ ಸ್ವಾಮಿಗಳು ಬರೆದ್ರಿ ಅಂತಂದು ಶ್ರೀಕಾರ ಹಾಕ್ಕೊಟ್ಟು ಅವರು ಸುಭಾಷಿತವನ್ನು ಆಶೀರ್ವಾದ ಮಾಡಿಕೊಟ್ರು. ಅಲ್ಲಿಂದ ಪುಸ್ತಕ ಬರವಣಿಗೆ ಶುರು ಆಯಿತು. ತದನಂತರ ನಮ್ಮ ಗಿಣಿಗೇರಿ ಮಠದ ನಾಗಲಿಂಗ ಸ್ವಾಮಿಗಳಾಗಿರ್ಬೋದು ಮತ್ತು ನರಸಿಂಹ ಸ್ವಾಮಿಗಳು ಅವರು ಆಶೀರ್ವಾದ ಮಾಡಿದರು. ಮತ್ತು ಶಾಪುರದ ಅಜೇಂದ್ರ ಸ್ವಾಮಿಗಳು ಶುಭಾಶೀರ್ವಾದ ಬರ್ಕೊಟ್ರು. ಅದರಿಂದ ಏನಾಯಿತು, ನಮ್ಮ ಪುಸ್ತಕ ಹೊರಬರ್ಲಿಕ್ಕೆ ಸಾಧ್ಯ ಆಯಿತು. ಒಬ್ಬರು ನೆನೆಸ್ಬೇಕಾಗ್ತದೆ ನಾನಿವಾಗ, ಯಾಕಂದರೆ ಈ ಪುಸ್ತಕಕ್ಕೆ ಹೊರಬರಲಿಕ್ಕೆ ಭಾಳ ಜನ ಸಹಾಯ ಮಾಡಿದ್ದಾರೆ. ಅದರಲ್ಲಿ ಮೊದಲೇ ಮುಂಚೂಣಿ ನಿಂತವರು ನಮ್ಮ ಮಠದ ಪುರೋಹಿತರಾಗಿರ್ತಕ್ಕಂಥ ಮುತ್ತಾಚಾರ್ ವಿದ್ಯಾನಗರ್ ಅಂಥೇಳಿ. ಅವರು ಸ್ವಾಮೀಜಿ ಏನು ಮಾಡಿದ್ರಿ ಪುಸ್ತಕಕ್ಕೆ, ಯಾರು ಸ್ಪಾನ್ಸರ್ ಅದಾರ? ನಾನು ಇಲ್ಲರಿ ಎಲ್ಲ ರೆಡಿ ಆಗ್ಯದ, ಪುಸ್ತಕ ಒಂದು ರೆಡಿ ಆಗು, ಮತ್ತು ಸ್ಪಾನ್ಸರ್ ಏನು ಸಿಕ್ಕಾರನು ಅಂತಂದು. ಇನ್ನೂ ಇಲ್ಲರಿ ನೋಡಬೇಕು ಅಂತಂದ್ವಿ. ಅಂದ ತಕ್ಷಣ ಇಂಥ ಒಳ್ಳೆಯ ಕಾರ್ಯಕ್ಕೆ ಮತ್ತೆ ಯಾಕೆ ಹುಡುಕ್ತೀರಿ, ನಾನೇ ಕೊಡ್ತೀನಿ, ಮಾಡಿಬಿಡ್ರಿ, ನಮ್ಮ ತಂದೆಯವರ ಸ್ಮರಣಾರ್ಥ ಮಾಡಿರಿ ಅಂತಂದು. ಮತ್ತು ಶ್ರೀ ವೇದಬ್ರಹ್ಮ ಶ್ರೀ ಗುರಾಚಾರ್ಯ ವಿದ್ಯಾನಗರ್ ಅವರ ಸ್ಮರಣಾರ್ಥವಾಗಿ ಪುಸ್ತಕಕ್ಕೆ ಧನಸಹಾಯ ಸಂಪೂರ್ಣವನ್ನು ಮುತ್ತಾಚಾರ್ಯರು ಮಾಡಿದರು. ಅವ್ರು ನಾವು ನೆನೆಸ್ಬೇಕು ಈ ಸಮಯದಲ್ಲಿ. ಅದಾದಮೇಲೆ ಏನು ಇಡೋಣ ಪುಸ್ತಕದ ಟೈಟ್ಲು? ನಮ್ಮ ಪ್ರತಿಯೊಂದು ಉಸಿರಿಗೂ, ಅನ್ನದ ಅಗಳಿಗೂ, ನಮ್ಮ ಎಲ್ಲದಕ್ಕೂ ಆಶೀರ್ವಾದ ಅಜ್ಜನದೇ, ಗುರುವಿನ ಅಜ್ಜನ ಆಶೀರ್ವಾದ. ಆತನ ಕರುಣೆಯಿಂದ ನಾವು ಬದುಕ್ತಾ ಇದ್ದೀವಿ. ನಾವೇನೋ ಜನಕ್ಕೆ ಬಂದವರಿಗೆ 4 ಮಾತು ಹೇಳ್ತೀವಿ ಅಂದರೂ ಸಹಿತ ಅದೆಲ್ಲ ಅಜ್ಜರ ಕರುಣೆನೇ ಇದೆ. ಹಾಗಾಗಿ ನನ್ನ ಪ್ರಥಮ ಪುಸ್ತಕಕ್ಕೂ ಆತನ ಕರುಣೆಯಿಂದ ಆಗಿರೋದ್ರಿಂದ, ಆತನ ಬೋಧನೆಯಿಂದ ಆಗಿರೋದ್ರಿಂದ ಕಾರುಣ್ಯ ಬೋಧೆ ಅಂತ ಇಟ್ಟಿವಿ. ಅದನ್ನೇ ಮುಂದೆ ಈ ಸಬ್ ಟೈಟ್ಲ್ ಏನು ಕೊಡಬೇಕು ಅಂದಾಗ, ಇದು ಆತನ ಗುರುವಿನಿಂದ ಆಗಿರೋದ್ರಿಂದ ಗುರು ಕರುಣೆಯಿಂದ ಅರಳಿದ ಪುಷ್ಪ ಅಂಥೇಳಿ ಸಬ್ ಟೈಟ್ಲ್ ಕೊಟ್ವಿ. ಅದರಲ್ಲಿ ಮತ್ತು ನಮ್ಮ ಗಿಣಿಗೇರಿ ಮಠದ ನಾಗಲಿಂಗ ಮಹಾಸ್ವಾಮಿಗಳಾಗಿರ್ಬೋದು ಮತ್ತು ನರಸಿಂಹ ಮಹಾಸ್ವಾಮಿಗಳು ಶುಭಾಶೀರ್ವಾದವನ್ನು ಬರೆದುಕೊಟ್ರು. ಮತ್ತು ಶಾಪುರದ ಅಜೇಂದ್ರ ಮಹಾಸ್ವಾಮಿಗಳಂತೂ ಅವರು ಶುಭಾಶಯ ಬರೆದುಕೊಟ್ರು. ನಾವು ಮೊದಲ ಮಾತಲ್ಲೇ ಬರೆದಿದ್ದೀವಿ, ಇವು ಪುಸ್ತಕ ತಯಾರಾಯಿತು, ಆತ್ಮಲಿಂಗ ಪ್ರತಿಷ್ಠಾಪನೆ ಅಂಥೇಳಿ ನಮ್ಮ ಪರಮಪೂಜ್ಯ ತಂದೆಯವರಾದ ಗುರುನಾಥ ಮಹಾಸ್ವಾಮಿಗಳದು ಮತ್ತು ದಿವಾಕರ ಮಹಾಸ್ವಾಮಿಗಳ ಆತ್ಮಲಿಂಗ ಪ್ರತಿಷ್ಠಾಪನೆ ದಿನ ಪುಸ್ತಕ ಭವ್ಯವಾಗಿ ಹೊರಗಡೆ ಬಂತು. ಎಷ್ಟೋ ದೊಡ್ಡ ದೊಡ್ಡ ಗುರುಗಳು, ಈ ಗದ್ದನಕೇರಿ ಗುರುಗಳಾಗಿರ್ಬೋದು, ಮೂರ್ನಾಳ್ ಗುರುಗಳಾಗಿರ್ಬೋದು, ಲೇವಗಿರಿ ಗುರುಗಳಾಗಿರ್ಬೋದು, ಮತ್ತು CPS ಆರ್ ಆಗಿರ್ಬೋದು, ಎಲ್ಲ ಜನಪ್ರತಿಗಳಾಗಿರ್ಬೋದು, ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ಗುರುವಿನ ಪ್ರಾಂಗಣದಲ್ಲೇ, ಆತನ ಆಶೀರ್ವಾದದಲ್ಲೇ ಆ ಕಡೆ ಮಠದಲ್ಲಿ ಒಂದು ಭವ್ಯವಾಗಿ ಜನವರಿ 22ಕ್ಕೆ ನಾವು ಅದನ್ನು ಲೋಕಾರ್ಪಣೆ ಮಾಡಿದ್ವಿ. ಆದರೆ ಲೋಕಾರ್ಪಣೆ ಆಯಿತು, ಮೊದಲನೇ ಮಾತಲ್ಲಿ ಬರೆದಿದ್ದೀನಿ ನಾನು ಒಂದು ಮಾತು ಹೇಳಬೇಕು. ನನ್ನದೆಂದು ಹೇಳಿಕೊಳ್ಳುವ ಈ ಪುಸ್ತಕ ನನ್ನದಲ್ಲ. ಜ್ಞಾನವಂತರ ಮನೆಯಿಂದ ಹೆಪ್ಪನ್ನು, ಜ್ಞಾನವನ್ನು ಸಾಲ ತಂದು ನನ್ನ ಜ್ಞಾನದ ಕ್ಷೀರಕ್ಕೆ ಮಿಶ್ರಣ ಮಾಡಿದ್ದೇನೆ, ಅದು ದದಿಯಾಗಿಸಿದ್ದೇನೆ. ಇದು ಹುಳಿಯಾಗಿದೆಯೋ ಸಿಹಿಯಾಗಿದೆಯೋ ಅದನ್ನು ಸವಿದವರೇ ನೋಡಿ ತಿಳಿಸಬೇಕು ಅಂತೇಳಿ. ಇಲ್ಲಿ ಏನು ಅಂತಂದರೆ, ನಾನೊಂದು ಬೊಗಸೆಯಲ್ಲಿ ಒಂದಿಷ್ಟು ಕ್ಷೀರ ಇಟ್ಕೊಂಡಿದ್ದೀನಿ. ಪುಸ್ತಕಗಳಿಂದ, ನಮ್ಮ ಜ್ಞಾನವಂತರ ಮನೆಯಿಂದ, ಶರಣರ ನುಡಿಗಳಿಂದ, ಗುರುಗಳ ಆಶೀರ್ವಾದದಿಂದ, ಅಲ್ಲಿ ಎಲ್ಲೆಲ್ಲಿ ಓದಿದ್ದನ್ನು, ಕೇಳಿದ್ದನ್ನು, ನೋಡಿದ್ದನ್ನು, ಅನುಭವಿಸಿದ್ದನ್ನು ಅಲ್ಲಲ್ಲಿ ತಗೊಂಡು ಬಂದು ನನ್ನ ಬುದ್ಧಿಗೆ, ನನ್ನ ಅನುಭವಕ್ಕೆ ಅದನ್ನು ಮಿಶ್ರಣ ಮಾಡಿ ಕಾರುಣ್ಯ ಬೋಧೆ ಅನ್ನೋ ಪುಸ್ತಕವನ್ನು ಹೊರಗೆ ತಂದು ಇಟ್ಟಿದ್ದೇನೆ. ಇದು ಹೇಗಿದೆ ಅನ್ನೋದನ್ನು ಓದೋರು ತಿಳಿಸ್ಬೇಕು. ನಮಗೇನಿಸ್ತದೆ, ನಮ್ಮ ಪುಸ್ತಕಗಳು ಲಕ್ಷಾಂತರ ಜನ ಓದಲಿ, ಸಾವಿರಾರು ಜನ ಓದಲಿ ಅನ್ನೋ ಅಪೇಕ್ಷೆ ಇಲ್ಲ. ಯಾರೋ ಓದಿದವರಿಗೆ ಒಂದು ಕ್ಷಣಕಾಲ ಆನಂದವನ್ನು ಕೊಟ್ಟರೆ, ಏನೋ ಒಂದು ಅದರಿಂದ ತಿಳುವಳಿಕೆ ಬಂದರೆ, ಅದರಿಂದ ಅವ್ರಿಗೆ ಒಂದು ಕ್ಷಣಕಾಲವಾದರೂ ಜ್ಞಾನ ವೃದ್ಧಿ, ಆನಂದ ವೃದ್ಧಿ ಆದರೆ ನಮ್ಮ ಕಾರ್ಯ ಸಾರ್ಥಕ ಅಂತ ನಾವು ಭಾವಿಸ್ತೇವೆ. ಯಾಕಂದರೆ ಆನಂದ ಕೊಡುವ ಅಧಿಕಾರ ಅದಿರೋದು ಭಗವಂತನಿಗೆ ಮಾತ್ರ. ಜ್ಞಾನವನ್ನು ಕೊಡುವವನು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತ ಗುರುವಿನ ಕೆಲಸ ಅದು. ನಮ್ಮ ಅನುಭವವೂ ಮಿತ, ಅಧ್ಯಯನವೂ ಮಿತ, ವಯಸ್ಸೂ ಮಿತ. ಆದರೆ ಇಷ್ಟರಲ್ಲಿ ಮಾಡಿಸಿದಾನ ಅಂತಂದರೆ ಅದು ಭಗವಂತನೇ ಕಾರಣ. ಅದಕ್ಕೋಸ್ಕರ ಆತನ ಹಸ್ತದಿಂದ ಬಂದಿರತಕ್ಕಂಥ ಕರುಣೆಯನ್ನೇ ಆ ಪುಸ್ತಕಕ್ಕೆ ಮುಖಪುಟವನ್ನಾಗಿಟ್ಟು ನಾವು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಇದಕ್ಕೆಲ್ಲ ಕಾರಣ ಆಗಿದ್ದು ಯಾರು ಅಂದರೆ ಅಜ್ಜನೇ ಕಾರಣ, ಮತ್ತೆ ಬೇರೆ ಏನಿಲ್ಲ. ನಾವು ಎಲ್ಲರಿಗೂ ಹೇಳೋದಿಷ್ಟೇ, ನಮ್ಮ ಬದುಕಿಗೆ ನೆಮ್ಮದಿ, ಆನಂದ ಬೇಕಿತ್ತು ಅಂದರೆ, ಜ್ಞಾನ ವೃದ್ಧಿ ಆಗಬೇಕಾಗಿತ್ತು ಅಂತಂದರೆ, ಕ್ಷಣಕಾಲವಾದರೂ ಒಂದಷ್ಟು ಹೊತ್ತಿಗೆಗಳನ್ನು ಓದಿದಾಗ ಅದರಿಂದ ನಾವು ಆನಂದವನ್ನು ಪಡಿಬೋದು. ಒಂದು ಹೊತ್ತಿಗೆ ಬಾಳಿಗೊಂದು ದೀವಿಗೆ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಶ್ರೀಗುಪ್ತ ಸ್ವಾಮಿ, ಅತ್ಯಂತ ಉಪಯುಕ್ತವಾದಂಥ ರೀತಿಯಲ್ಲಿ ತಮ್ಮ ಪುಸ್ತಕ ಹೇಗೆ ಬಂತು ಅಂತ ಹೇಳಿಕೊಟ್ಟಿದ್ದೀನಿ ನಮ್ಮ ವೀಕ್ಷಕರಿಗೆ. ಈ ಜ್ಞಾನವಂತರ ಜ್ಞಾನದ ಮನೆಯ ಹೆಪ್ಪನ್ನು ತಂದು ನಿಮ್ಮ ಬೊಗಸೆಯಲ್ಲಿ ಇರುವಂಥ ಕ್ಷೀರಕ್ಕೆ ಹೆಪ್ಪು ಹಾಕಿ, ನಿಮ್ಮ ಜ್ಞಾನದ ಆ ಹೆಪ್ಪನ್ನು
ಓದುಗರಿಗೆ ಪುಸ್ತಕ ರೂಪದಲ್ಲಿ ಕೊಟ್ಟಿದ್ದೀರಿ. ಈ ಜ್ಞಾನ ಓದುಗರಿಗೆಲ್ಲ ವಿಶಿಷ್ಟ ಆನಂದ ಅನುಭವವನ್ನು ನೀಡಿ ಅವರ ಬದುಕಿನಲ್ಲಿ ಓದುವ ಹವ್ಯಾಸ ತುಂಬಿಕೊಟ್ಟರೆ ಆ ನಿಮ್ಮ ಹೆಪ್ಪಿಗೆ ಇನ್ನಷ್ಟು ಹೆಪ್ಪು ಸೇರಿ ಅನೇಕ ಕೃತಿಗಳನ್ನು ಹೆಪ್ಪಾಗಿ ತಂದು ಜ್ಞಾನವನ್ನು ಬಿತ್ತರಿಸುತ್ತಾ ಇರಲಿ ಎಂದು ವಿಶ್ವ ಪ್ಲಸ್ ಟಿವಿ ತಮಗೆ ಮತ್ತೊಮ್ಮೆ ನಮಸ್ಕಾರವನ್ನು